ಹೇಳಿ ಏನು ಕೇಳಾಗಿದ್ರೆ ಕೇಳಿ. ಗೊತ್ತಿಲ್ಲ, ಲಾಯರ್ಗಳು ಮಾಡ್ತಾ ಇದ್ದಾರೆ, ನಮ್ಮ ವಕೀಲರುಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ರಿಟ್ ಪಿಟಿಷನ್ ಕೇಳಿಸ್ತಾ ಇಲ್ವಾ? ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫ್ ಕೂಡ ಕೇಳಿದ್ದೀವಿ, ಸ್ಟೇ ಕೊಡಿ ಅಂತ. ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಹಿರಿಯ ವಕೀಲರು. ಅವ್ರು ಬರ್ತಾ ಇದ್ದಾರೆ, ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡೋಣ, ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ. ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಏನು ತಪ್ಪೇನು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅದರಿಂದ ಮೈ ಕಾನ್ಸಿಯನ್ಸ್ ಈಸ್ ವೆರಿ ಕ್ಲಿಯರ್. ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ 40 ವರ್ಷಗಳಾಯಿತು. ನಿನ್ನೆಗೆ 1984 ಆಗಸ್ಟ್ 17ನೇ ತಾರೀಕಿಗೆ 40 ವರ್ಷಗಳಾಯಿತು. 40 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿದೆ. ಅದು ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ, ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಸರ್, ಹಿಂದೆ ರೀಡು ಪ್ರಕರಣ ಇರ್ಬೋದು, ಓಬ್ಳೇಟ್ ಪ್ರಕರಣ 2 ಸಾಲ ನಿಮ್ಮ ಮೇಲೆ ಆರೋಪ ಬಂದಿತ್ತು. ರೀಡು ಪ್ರಕರಣ ಕೆಂಪಣ್ಣ ಕೊಟ್ರಿ, ವರದಿ ಏನಾಯ್ತು ಗೊತ್ತಾಗಿಲ್ಲ. ಯೂಬ್ಳೇಟ್ ವಾಚ್ ಸರ್ಕಾರ ವಾಪಸ್ ಕೊಟ್ರಿ, ಆರೋಪ ಎಲ್ಲ ನೆನ್ಪಿಟ್ಟಿರಿ ಸರ್. ನಾವು ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ ಇಲ್ಲ. ಮಧ್ಯದಲ್ಲಿ ಯಾಕೆ ಪ್ರಶ್ನೆ ಕೇಳಿದೆ? ಹಿಂದೆ ರೀಡು ಅಲ್ಲಪ್ಪ, ನಾನು ಮಧ್ಯದಲ್ಲಿ ಯಾಕೆ ಯಾವಾಗಲೂ ಮಧ್ಯದಲ್ಲಿ ಪ್ರಶ್ನೆ ಕೇಳೋದು? ನಾನು ಹೇಳಿ ಮುಗಿಸೋದು, ಆಮೇಲೆ ಕೇಳಬೇಕು. ನೋಡಮ್ಮ, ನಾನು ಹೇಳ್ಬಿಡ್ತೇನೆ. ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರೆಗೆ ಮಾಡಲ್ಲ. ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು, JDSನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮಗೆ ಮಸಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ.